ಒಬ್ರು ಹೊಸ ಎಸ್ಐ ಹೊಸ ಸ್ಟೇಷನ್ಗೆ ಬಂದವ್ರೆ. ಇನ್ನಲ್ಲಿರೋ ಕಾನ್ಸ್ಟೇಬಲ್ ಅವ್ರನ್ನ ಸ್ವಾಗತ ಮಾಡ್ಕೋತಾರೆ. ಸರ್ ಇವ್ರ ಹೆಸರಿದು, ಇವ್ರ ಹೆಸರದು, ಅವ್ರ ಹೆಸರದು, ಇವ್ರಿಬ್ಬರು ಲೇಡಿ ಹೆಸರಿದು ಅಂತ ಎಲ್ಲಾರ ಹೆಸರು ಇಂಟ್ರೊಡಕ್ಷನ್ ಕೊಡ್ತಾರೆ. ನಮ್ ಕೃಷ್ಣಣ್ಣ ಸರ್ ಬನ್ನಿ ಸರ್ ರೂಮು ನೋಡೋಣ ಅಂತೇಳಿ ಅವ್ರ ಕೋಟ್ ಡ್ರೆಸ್ ತೋರಿಸ್ತಾರೆ. ಹಂಗೆ ಮಾರನೇ ದಿನ ಬೆಳಗ್ಗೆ ನಮ್ ಹೀರೋನು ಡ್ಯೂಟಿಗೆ ಜಾಯಿನ್ ಆದ್ರು. ಫಸ್ಟ್ ಡೇ ಫಸ್ಟ್ ಡ್ಯೂಟಿ ತೆಗೆದ್ರು ವಯಸ್ಸಳನ. ಹಂಗೆ ರೌಂಡ್ ಆಗ್ತಾ ಅವ್ರೆ. ಮಧ್ಯಾಹ್ನ ಟೈಮ್ ಆಯ್ತು, ಊಟನು ಮಾಡ್ಕೋತಾರೆ. ಅಲ್ಲಿ ದುಡ್ಡು ಕೊಡ್ತಾರೆ ನಮ್ ಪೊಲೀಸ್ ಅವರು. ಆ ಹೋಟ್ಲಮ್ಮ ದುಡ್ಡು ತಗೊಳಕ್ ನೋಡಿ ಎಷ್ಟು ಭಯ ಬೀಳ್ತಾವಳೆ ಅಂತ. ತಿರ್ಗಾ ಎಲ್ಲಾರು ಕಾರಲ್ಲಿ ಕುತ್ಕೊಂಡ್ರು. ಸರ್ ಒಬ್ಬ ರಜಾಕವನೆ, ಅವ್ನ ಮನೆ ಇಲ್ಲೇ ಇರೋದು, ಅವ್ರ ಅಮ್ಮನಿಗೂ ಮೈಗೂ ಹುಷಾರಿಲ್ಲ, ಬನ್ನಿ ಸರ್ ಹಂಗ್ ನೋಡ್ಕೊಂಡೋಣ ಅಂತೇಳಿ ಅವ್ರ ಹತ್ರನು ಹೋಗ್ತಾರೆ. ಅವರು ಆ ಸ್ಟೇಷನ್ ಕೆಲಸ ಮಾಡೋ ಕಾನ್ಸ್ಟೇಬಲ್. ಅಮ್ಮನಿಗೆ ಲಕ್ವ ಏನೋ ಹೊಡೆದೈತೆ, ಅದಕ್ಕಾಗಿ ಹುಡುಗ ರಜಾ ಹಾಕವ್ರೆ. ಸರಿ ಮುಗಿಸ್ಕೊಂಡ್ ಬಾ ಅಂತ ತಿರ್ಗಾ ಇವರು ಸ್ಟೇಷನ್ಗೆ ಬರ್ತಾರೆ. ಇನ್ನ ನೈಟ್ ಆಯ್ತು, ಹೀರೋನು ಮಲ್ಕೊಂಡಿದ್ದಾರೆ. ಡಮಟಮಟಮ ಅಂತ ಯಾರೋ ಬಾಗ್ಲು ಬಡಿದ್ರು. ನೋಡಿದ್ರೆ ಕೃಷ್ಣಣ್ಣ. ಸರ್ ಎಲ್ಲಾರು ತಿಂಗಳಿಗೆ ಒಂದ್ಸತಿ ಅವಾಗ ಪಾರ್ಟಿ ಮಾಡ್ತಾರ್ತೀವಿ, ನೀವು ಬಂದು ಸೇರ್ಕೊಳ್ಳಿ ಸರ್ ಅಂತ ಹೇಳ್ತಾನೆ. ನಮ್ ಹೀರೋ ಬೇಡಪ್ಪ ನನಗೆ ಎಣ್ಣೆ ಹೊಡಿ ಅಭ್ಯಾಸ ಇಲ್ಲ, ನೀವೇ ಹೊಡಿರಿ ಅಂತೇಳಿ ಸುಮ್ಮನೆ ಆಗ್ಬಿಡ್ತಾರೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು, ತಿರ್ಗಾ ಸ್ಟೇಷನ್ಗೆ ಬರ್ತಾರೆ. ಸರ್ ಅದೇ ಇಲ್ಲಿ ಊರಲ್ಲಿ ಒಬ್ರು ದೊಡ್ಡ ಮನುಷ್ಯ ನಿಮ್ಮನ್ನ ನೋಡ್ಬೇಕಂತೆ, ಕಳಿಸ್ಲಾ ಅಂತ ಹೇಳ್ತಾರೆ. ಸರಿ ಕಳಿಸ್ರಿ ಅಂತ ಇವರು ಹೋಗಿ ಅವ್ರ ಸೀಟಲ್ಲಿ ಕುತ್ಕೊಂಡ್ರು. ಊರ್ ದೊಡ್ಡ ಮನುಷ್ಯನು ಬಂದಿಡ್ಗೆ ಕೈಗೆ ಒಂದು ಕವರ್ ಕೊಡ್ತಾನೆ. ಸರ್ ಒಂದು ಚಿಕ್ಕ ಗಿಫ್ಟ್, ಯಾವುದೇ ಪೊಲೀಸರು ಬಂದ್ರೆ ಇದನ್ನ ಕೊಡ್ತೀವಿ ಅಂತ. ಬಟ್ ನಮ್ ಹೀರೋ ಎತ್ತಿ ಬಿಸಾಕ್ಬಿಡ್ತಾರೆ. ಇದೆಲ್ಲ ನನ್ನ ಇಟ್ಕೊಂಬೇಡ, ಹೋಯ್ತಾ ಇಲ್ಲಿಂದ ಆಚೆ ಕಡೆ ಅನ್ಬಿಟ್ಟು. ಕೃಷ್ಣನು ರೂಮಿಗೆ ಬಂದ್ರು. ಸರ್ ಅವ್ರೇನೋ ಕವರ್ ಕೊಟ್ರಂತೆ, ನೀವು ತಗೊಂಡಿಲ್ವಂತೆ ಅಂತ ಕೃಷ್ಣನ ಕೇಳ್ತಾವ್ರೆ. ಏನ್ರಿ ಇದೆಲ್ಲ ಅಂತ. ಸರ್ ಆ ಬರೋ ಕಾಸಲ್ಲಿ ನಾವೇನು ತಗೊಂಡೋಗಿ ಬಂಗ್ಲಾ ಕಟ್ತಲ್ಲ ಸರ್, ಮೊನ್ನೆ ಜೀಪ್ಗೆ ಕನ್ನಡಿ ಹೊಡೆದೋಯ್ತೆ, ಅವಾಗ ಫೈಲ್ ಎಲ್ಲ ಸ್ವಲ್ಪ ತುಕ್ಕಿಡ್ತಾ ಇದೆ, ಈ ತರ ಬರೋ ಗಿಫ್ಟ್ ಕಾಸಲ್ಲೇನೆ ಇದರ ರೆಡಿ ಮಾಡ್ಕೋತೀವಿ ಸರ್ ಅಂತ ಕೃಷ್ಣನ ಹೇಳ್ತಾರೆ. ಸರಿ ಏನೋ ಮಾಡ್ಕೊಟ್ರಿ ಅಂತ ಸುಮ್ಮನೆ ಆದ್ರೂ ಒಂದು ಫೋನ್ ಕಾಲ್ ಬಂತು, ಒಂದು ಕಂಪ್ಲೇಂಟ್ ಬಂತು. ಹೋಗಿ ನೋಡಿದ್ರೆ ಒಬ್ಬ ಹುಡುಗ ಕೆಟ್ಟು ಬಿಡಿನ ಸೇದವನೆ. ಅದಕ್ಕಾಗಿ ಹುಡುಗನ ಹೊಡೆದು ಸ್ಟೇಷನ್ಗೆ ಎಳ್ಕೊಂಡ್ ಬರ್ತಾರೆ. ಅಲ್ಲೊಬ್ಬ ಸೆಂಟರ್ ನುಗ್ಬಿಟ್ಟು ಏನ್ ಸರ್ ಏನಾರ ಕೊಡ್ತೀನಿ ಸರ್ ಅಂತ ಹೇಳ್ತಾನೆ. ತಿರ್ಗಾ ನಮ್ಮ ಪೊಲೀಸರು ಗೊಬ್ಬ ಬಂತು ನೋಡಿ, ಹಂಗೆ ಅವನ್ನ ಗುರಾಯಿಸ್ತಾವ್ರೆ. ಇನ್ನ ಆ ಹುಡುಗ ಅವರಪ್ಪ ಯಾರು ಗೊತ್ತಾ, ಆ ದೊಡ್ಡ ಮನುಷ್ಯನೇ. ಸರ್ ಹುಡುಗನ್ಗೆ ವೀಸಾ ಎಲ್ಲ ಬಂದೈತೆ, ಅವ್ನು ದುಬೈಗೆ ಹೋಗಿ ಸೆಟ್ಲ್ ಆಗೋಣ ಅನ್ಕೊಂಡಿದ್ದಾನೆ. ಈ ಟೈಮಲ್ಲಿ ಪೊಲೀಸು ಕೇಸ್ ಅಂತ ಆದ್ರೆ ಅವ್ನ ಲೈಫ್ ಹಾಳಾಗೋಗುತ್ತೆ ಸರ್, ಇದೊಂದ್ಸರಿ ಕ್ಷಮಿಸ್ಬಿಡಿ ಅಂತ ಅಪ್ಪ ರಿಕ್ವೆಸ್ಟ್ ಮಾಡ್ಕೋತಾನೆ. ಸರಿ ಅಂತ ಹುಡುಗನ ಬಿಟ್ಬಿಟ್ರು. ಹಂಗೆ ಈ ಕಡೆ ಒಬ್ಬ ತಾತಪ್ಪ ಗಾರ್ಡನ್ ಅಲ್ಲಿ ಕೆಲಸ ಮಾಡ್ತಾ ಅವನೇ. ಅದ್ ಏನ್ ನೋಡ್ದ ಗೊತ್ತಿರಾರೆ, ಸಕ್ಕದಾಗೆ ಭಯ ಬಿದ್ಬಿಡ್ತಾನೆ. ಇನ್ನ ಎಲ್ಲಾ ಪೊಲೀಸ್ ಅವರು ಅಲ್ಲಿ ಬಂದ್ರು. ನಮ್ ಹೀರೋ ಹಂಗೆ ಕಣ್ಣು ಬಿಟ್ಕೊಂಡು ನೋಡ್ತಾವ್ರೆ. ಅಲ್ಲಿ ನೋಡ್ರಿ ಒಂದು ಕೈ ಹೆಂಗ್ ಬಿದ್ದೈತೆ ಅನ್ಬಿಟ್ಟು. ಇನ್ನ ಊರೆಲ್ಲ ಇದೇ ಮ್ಯಾಟ್ರು ಹರಡ್ತಾ ಇದೆ. ಇನ್ನ ಅಲ್ಲಿಗೆ ಡಾಗ್ ಸ್ಕ್ವಾಡ್ ಅನ್ನು ಕರೆಸ್ತಾರೆ. ನಾಯಿನು ಆ ಕಡೆ ಈ ಕಡೆ ಮುಗಿಸ್ತಾ ಇದೆ. ಆ ಕಡೆ ನಾವು ಪೊಲೀಸ್ ಅವರು ಸಾರ್ ಅಂತ ಬಡ್ಕೊಂಡ್ರು. ಹೋಗಿ ನೋಡಿದ್ರೆ ಒಂದು ಎಣನ ಯಾರೋ ಊತಾಕವ್ರೆ. ಆ ಬಾಡಿ ಇವಾಗ ಆಚೆ ಬಂದೈತೆ. ಇನ್ನ ಕೃಷ್ಣಣ್ಣ ಸರ್ ಈ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ತೀವಿ ಸರ್ ಅಂತೇಳಿ ಆ ಕೆಲಸನ ಮಾಡಕ್ಕೆ ಮುಂದಾಯ್ತಾರೆ. ಇನ್ನ ನಮ್ಮ ಹೀರೋನು ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಕೇಳ್ತಾವ್ರೆ. ಡಾಕ್ಟರ್ನು ಸರ್ ಅವನಿಗೆ ಒಂದು 30-35 ವಯಸ್ಸು ಇರ್ಬೋದು, ಯಾರೋ ತಲೆಗೆ ಹೊಡೆದು ಸಾಯಿಸವ್ರೆ ಸರ್ ಅಂತ ಡಾಕ್ಟರ್ ಹೇಳಿದ್ರು. ಇನ್ನ ಇವ್ರು ಸ್ಟೇಷನ್ಗೆ ಬರ್ತಾರೆ. ದುಡ್ಡಧಿಕಾರಿ ಫೋನ್ ಮಾಡಿದ್ದಾರೆ. ಏನಯ್ಯ ಆ ಊರಲ್ಲಿ ಇದುವರೆಗೂ ಒಂದು ಕೇಸು ಬಂದಿಲ್ಲ, ನೀನು ಹೋಗಿದ ತಕ್ಷಣ ಇದೇನಯ್ಯ ಹೊಸದಾಗಿ ಅಂತ ಕೇಳ್ತಾವ್ರೆ. ಏನೋ ಗೊತ್ತಿಲ್ಲ ಸರ್, ಬಾಡಿ ಗುರ್ತು ಸಿಗ್ತಾ ಇಲ್ಲ ಅಂತ ನಮ್ಮ ಹೀರೋ ಹೇಳ್ತಾರೆ. ಸರಿನಯ್ಯ ಏನಾರು ಇದ್ರೆ ನನಗೆ ಹೇಳು ಅಂತ ಅವರು ಫೋನ್ ಕಟ್ ಮಾಡ್ತಾರೆ. ತಿರ್ಗಾ ಪೊಲೀಸ್ ಅವರು ಬಂದ್ರು. ಕೃಷ್ಣ ನಿನ್ನೆ ನಾವು ಹೋಗಿದ್ವಲ್ಲ ಆ ಜಾಗಕ್ಕೆ ತಿರ್ಗಾ ಹೋಗ್ಬೇಕು ಅಂತೇಳಿ ಆ ಕಡೆ ಈ ಕಡೆ ಅಕ್ಕಪಕ್ಕ ಎಲ್ಲ ಹುಡುಕ್ತಾ ಅವ್ರೆ. ಆದ್ರೆ ಅಲ್ಲಿ ಯಾವುದೇ ರೀತಿಯ ಕುಳು ಸಿಗಲ್ಲ ಅವರಿಗೆ. ಆ ಲ್ಯಾಂಡ್ ಓನರ್ ಹತ್ರ ಹೋಗಿ ಕೇಳ್ತಾರೆ. ಸರ್ ಲ್ಯಾಂಡ್ ನಂದೆ, ಈ ತರ ನನ್ನ ಹೆಂಡತಿ ಮಕ್ಕಳು ಊರಿಗೆ ಹೋಗಿದ್ರು, ಮನೇಲಿ ಒಬ್ಬನೇ ಇದ್ನಲ್ಲ, ಸರಿ ಕ್ಲೀನ್ ಮಾಡ್ಸೋಣ ಬಿಡು ಅಂತ ಕ್ಲೀನ್ ಮಾಡಿದೆ ಸರ್ ಅಂತ ಆ ಲ್ಯಾಂಡ್ ಓನರ್ ಹೇಳ್ತಾವನೆ. ಎಲ್ಲಾರು ಸ್ಟೇಷನ್ಗೆ ಬರ್ತಾರೆ. ತಿರ್ಗಾ ನಮ್ಮ ಹೀರೋಗೆ ಒಂದು ಫೋನ್ ಕಾಲ್ ಬಂತು. ಆ ಕಡೆಯಿಂದ ಏನ್ ನ್ಯೂಸ್ ಗೊತ್ತಿಲ್ಲ, ಅವರು ಸೇಫ್ ಕಟ್ಟೆ ಚೇಂಜ್ ಆಗಿದೆ ನೋಡಿದ್ರ. ಹೋಗಿ ನೋಡ್ತಾರೆ, ಅಲ್ಲೊಂದು ಬ್ಯಾಂಕ್ ಅಲ್ಲಿ ದರೋಡೆ ಆಗಿದೆ. ಆ ಲಾಕರ್ನೇ ಯಾರೋ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನ ಎಲ್ಲಾ ಪೊಲೀಸನು ಈ ಕಳ್ಳತನ ಹೆಂಗಾಗಿರ್ಬೋದು ಅಂತ ಒಬ್ಬೊಬ್ರು ಒಂದೊಂದರ ಗೆಸ್ ಮಾಡ್ತಾವ್ರೆ. ಆದ್ರೆ ನಮ್ಮ ಪೊಲೀಸ್ ಅವರೇ ಇಲ್ಲ, ಇದನ್ನ ಒಡೆದು ತಗೊಂಡು ಹೋಗಕ್ಕೆ ಚಾನ್ಸ್ ಇಲ್ಲ, ಅವರು ಗ್ಯಾಸ್ ಕಟ್ರು ಯೂಸ್ ಮಾಡಿದ್ದಾರೆ, ಈ ಕಿಟಕಿನ ಕಟ್ ಮಾಡಿದ್ದಾರೆ. ಸರ್ ಆ ಕಡೆಯಿಂದ ಒಂದು ಗಾಡಿ ಬಂದಿರಬಹುದಾ, ಕರೆಕ್ಟ್ ಇದ್ರ ಇರ್ಬೋದು, ಹೇಳಕ್ಕಾಗಲ್ಲ. ಒಂದ್ 4 ಜನ ಸೇರ್ಕೊಂಡಿದ್ದನ್ನ ಮಾಡಿದಾರೆ ಅಂತ ನಮ್ಮ ಪೊಲೀಸ್ ಅವರು ಕರೆಕ್ಟ್ ಆಗಿ ಗೆಸ್ ಮಾಡ್ತಾರೆ. ಇನ್ನ ಅಲ್ಲಿ ಫುಟೇಜ್ ಎಲ್ಲ ಕಲೆಕ್ಟ್ ಮಾಡ್ಕೋತಾರೆ. ಪೊಲೀಸ್ ಅವರು ಹಂಗೆ ಆಚೆ ಬತ್ತಾವ್ರೆ. ಟಕ್ಕಂತ ಆ ಕಡೆ ಗುಂಪಲ್ಲಿ ಒಬ್ಬ ನೋಡ್ದಂಗ ಆಯ್ತು. ಇವ್ರು ಈ ಕಡೆ ತಿರುಗೋ ಅಷ್ಟಲ್ಲಿ ಅವನು ಇಲ್ಲ. ಇನ್ನ ಬ್ಯಾಂಕ್ ಅವ್ರನ್ನ ಕರೆಸ್ಬಿಟ್ಟು ಮಾರನೇ ದಿನ ಪೊಲೀಸ್ ಅವರು ಎಂಕ್ವೈರಿ ಮಾಡ್ತಾವ್ರೆ. ಅದು ಎಷ್ಟು ಕಳುವಾಯ್ತು ಅಂತ. ಸರ್ ಅವರು 1 kg ಬಂಗಾರ, ಒಂದು 50 ಲಕ್ಷ ಕ್ಯಾಶ್ ಅಂತ ಅವ್ರು ಹೇಳ್ತಾರೆ. ಸರಿ ಆದಷ್ಟು ಬೇಗ ಕಂಡಿಡ್ದು ಕೊಡ್ತೀವಿ ಹೋಗಿ ಅಂತ ಅವ್ರನ್ನ ಕಳಿಸ್ಬಿಟ್ಟು ಇನ್ನ ಪೊಲೀಸರ ಹತ್ರ ನಮ್ಮ ಇನ್ಸ್ಪೆಕ್ಟರ್ ವಿಚಾರಿಸ್ತಾವ್ರೆ. ಹೌದು ಈ ಬ್ಯಾಂಕ್ ಹೆಂಗೆ ಅಂತ. ಸರ್ ಆ ಬ್ಯಾಂಕ್ ದುಡ್ಡಿಂದ ಬೆಳೆದಿಲ್ಲ ಸರ್, ಎಲ್ಲರೂ ಕಣ್ಣೀರಿಂದಾನೇ ಬೆಳೆದಿರೋದು. ಫಸ್ಟ್ ಚಿಕ್ಕ ಫಂಡ್ ಮಾಡಿದ್ರು, ಆಮೇಲೆ ಚೀಟಿ ವ್ಯವಹಾರ ಮಾಡಿದ್ರು, ಇವಾಗ ದೊಡ್ಡ ಬ್ಯಾಂಕ್ ಆಗಿ ನಿಂತೈತೆ ಸರ್. ಆ ಬ್ಯಾಂಕ್ ಮೇಲೆ ತುಂಬಾ ಜನ ಸೇಟ್ ತೀರಿಸ್ಕೊಬೇಕಂತ ಏನೇನೋ ಮಾಡಕ್ ನೋಡಿದ್ರು, ಏನೂ ಆಗಿಲ್ಲ. ಆ ಬ್ಯಾಂಕ್ ಅಲ್ಲಿ ಸಾಲ ಮಾಡ್ದವನೇ ಯಾರೋ ಈ ಕಳ್ತನ ಮಾಡಿರ್ಬೇಕು ಅಂತ ಎಲ್ಲ ಪೊಲೀಸ್ ಅವರು ಹೇಳ್ತಾ ಅವ್ರೆ. ನಮ್ಮ ಪೊಲೀಸರು ಒಬ್ಬರು ಮನೆಗೆ ಬಂದ್ರು. ಇನ್ನ ಹೆಸರುಗಳನ್ನ ಗ್ಯಾಪ್ ಇಟ್ಕೊಳ್ಳಿ. ಆ ಹುಡುಗ ಹೆಸರು ಮನೋಜ್ ಅಂತ. ಹೌದಮ್ಮ ಮನೋಜ್ ಯಾವಾಗ ಲಾಸ್ಟ್ ಬಂದ ಅಂತ ಕೇಳ್ತಾವ್ರೆ. ಸರ್ ಅವ್ರು ಎಲ್ಲೋದ್ರೂ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ಪೊಲೀಸ್ಗೆಲ್ಲ ಮನೋಜ್ ಮೇಲೆನೆ ಕಣ್ಣು, ಇವನೇ ಕಳ್ತನ ಮಾಡಿರ್ಬೇಕು ಅಂತ. ಸರಿ ನಮ್ಮ ಅವನು ಬಂದ್ರೆ ಫೋನ್ ಮಾಡು ಅಂತ ಪೊಲೀಸ್ ಅವರು ಆಚೆ ಬರ್ತಾರೆ. ಅವ್ರ ಹೆಂಡತಿ ಒಂಥರ ಬ್ಯಾಡ್ ಲುಕ್ ಕೊಡ್ತಾವ್ರೆ. ಈ ಕಡೆ ಪೊಲೀಸ್ ಅವರು ಹೇಳ್ತಾವ್ರೆ, ಸರ್ ಇವಳನ್ನ ಕರ್ಕೊಂಡೋಗಿ ಎಂಕ್ವೈರಿ ಮಾಡಿದ್ರೆ ಮನೋಜ್ ಎಲ್ಲವನಂತ ಗೊತ್ತಾಗುತ್ತೆ ಅಂತ ಹೇಳ್ತಾವ್ರೆ. ಬೇಡ ಇವಳನ್ನ ಕರ್ಕೊಂಡೋದ್ರೆ ಅವ್ರ ಗಂಟ ಹುಷಾರಾಗ್ಬಿಡ್ತಾನೆ ಅಂತ ಹೇಳಿ ಅವನ್ನ ಬಿಡ್ತಾರೆ. ಅಲ್ಲಿಗೆ ಸ್ಟೇಷನ್ಗೆ ಬರ್ತಾರೆ. ಅಲ್ಲೊಂದು ಹುಡುಗಿ ಕೂತ್ಕೊಂಡು ಅಳ್ತಾವಳೆ. ಏನಪ್ಪಾ ಕೇಸು ಅಂದ್ರೆ ಆ ಹುಡುಗಿ ಜೊತೆ ಒಬ್ಬ ಹಂಗೆ ಹಿಂಗೆ ಇರೋ ವಿಡಿಯೋನ ಇಟ್ಕೊಂಡು ಈ ಹುಡುಗಿನ ಭಯ ಬೀಳ್ಸವನೆ. ನೀನ್ ನನ್ಗೆ 5 ಲಕ್ಷ ಕೊಟ್ಟಿದ್ದಾರೆ, ಆ ವಿಡಿಯೋನ ನಾನು ಸೋಷಿಯಲ್ ಮೀಡಿಯಾ ಬಿಟ್ಬಿಡ್ತೀನಿ ಅಂತ ನಮ್ಮ ಇನ್ಸ್ಪೆಕ್ಟರ್ ಇಬ್ಬರು ಲೇಡಿ ಕಾನ್ಸ್ಟೇಬಲ್ ಇರಲ್ಲ ಅವ್ರ ಹತ್ರ ಹೇಳ್ತಾರೆ. ಹೋಗ್ರಮ್ಮ ನೀವಿಬ್ರು ಅಕ್ಕ ತಂಗಿರಂತ ಹೋಗಿ ಅವನ ಹತ್ರ ಸ್ವಲ್ಪ ಮಾತಾಡಿ ಪೊಲೀಸ್ ಅಂತ ತೋರಿಸ್ಕೊಂಬೇಡಿ ಅಂತ ಹೀರೋ ಹೇಳಿ ಕಳಿಸ್ತಾರೆ. ಇನ್ನ ಇವರಿಬ್ರು ಆ ಹುಡುಗನ ಜೊತೆ ಹೋಗಿ ಸಾರಿ ಕಣೋ ಏನೋ ಗೊತ್ತಿಲ್ಲದೆ ಆಗೋಯ್ತು, ಪ್ಲೀಸ್ ಕಣೋ ಆ ವಿಡಿಯೋ ಡಿಲೀಟ್ ಮಾಡು, ನಮ್ಮ ಹತ್ರ 1 ಲಕ್ಷ ರೂಪಾಯಿ ಇದೆ ಅಂತ 1 ಲಕ್ಷ ರೂಪಾಯಿ ಕೊಡ್ತಾರೆ. ಆ ಹುಡುಗ ನನಗೆ 5 ಲಕ್ಷನೇ ಬೇಕು, ಕೊಟ್ಟಿಲ್ಲ ಅಂದ್ರೆ ಮಾರನೇ ದಿನನೇ ವಿಡಿಯೋ ಹಾಕಿ ನೋಡು ಅಂತ ಹಿಂಗೆ ಹೇಳ್ತಾವನೆ. ಇವರು 1 ಲಕ್ಷ ಕೊಡ್ತಾರಲ್ಲ, ಢಮಾರ್ ಅಂತ ಬಾಗ್ ನೋಡ್ಕೊಂಡು ಪೊಲೀಸ್ ಅವರು ಹೊರಡೆ ಬಂದ್ರು. ಲವ್ ನೀನ್ ಇವ್ರನ್ನ ಬ್ಲಾಕ್ ಮೇಲ್ ಮಾಡಿದ್ದು ಮತ್ತೆ ದುಡ್ಡು ತಗೊಂಡಿದ್ದು ಎಲ್ಲ ವಿಡಿಯೋ ಇದೆ, ಇದನ್ನೇನಾದ್ರು ಕೇಸ್ ಹಾಕಿದ್ದೀನಿ ಹೊರಡೆ ತಳೆದೆ ಅನ್ಕೋ 7 ವರ್ಷ
ವರ್ಷ ಬೇಲೇ ಇಲ್ಲ, ಇನ್ಮೇಲೆ ಈ ಹುಡುಗಿ ಪಕ್ಕದಲ್ಲಿ ಬಂದೆ, ಈ ಹುಡುಗಿ ಸವಾಸಕ್ಕೆ ಬಂದೆ, ನಿನ್ ಕೈಗಾಲು ಮುರಿದಾಕ್ಬಿಡ್ತೀನಿ, ಹಿಡಿದು ಹೊರಡೆ ಹಾಕ್ಬಿಡ್ತೀನಿ, ಹೋಗೋ ಅಂತ ಹುಡುಗನ ಭಯ ಬೆಳೆಸ್ಬಿಟ್ಟು ಪೊಲೀಸ್ ಅವರು ಸ್ಟೇಷನ್ಗೆ ಬರ್ತಾರೆ. ಪೊಲೀಸರು ಇನ್ನೊಬ್ಬರು ಮನೆಗೆ ಬಂದ್ರು. ಅಣ್ಣ ತಮ್ಮದಿರು ಇವರಿಬ್ಬರು. ಅಣ್ಣ ಎಲ್ಲ ಊರ್ ಬಿಟ್ಟು ಆಚೆ ಹೋಗವನೆ, ತಮ್ಮ ಊರಲ್ಲೇ ಅವನೇ. ಆದ್ರೆ ಪರೋಡಿ ಅಣ್ಣನ ಮುಖ ನೋಡಿದ್ರ ಅವಲೇ ಗುಂಪಲ್ಲಿ ಒಬ್ಬ ನಮ್ಮ ಪೊಲೀಸ್ ಅವ್ರು ನೋಡಿದ್ರಲ್ಲ ಅವನ ತರನೇ ಇದೆಯಲ್ಲ, ಸರಿ ನಮ್ಮ ಅವ್ನು ಬಂದ್ರೆ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಇವರು ಆಚೆ ಬರ್ತಾರೆ. ಸ್ಟೇಷನ್ ಅಲ್ಲಿ ಕಾಲಿಟ್ರು. ನೋಡಿದ್ರೆ ನಮ್ಮ ಹೀರೋ ಅವ್ರ ಅಪ್ಪ ಅಮ್ಮ, ಅದೇ ನಮ್ಮ ಪೊಲೀಸ್ ಅವ್ರ ಅಪ್ಪ ಅಮ್ಮ ಬಂದವ್ರೆ. ಏನಪ್ಪ ಅಮ್ಮ ಸಡನ್ ಆಗಿ ಬಂದ್ಬಿಟ್ಟಿದ್ರಾ, ಸರಿ ಬನ್ರಿ ಕ್ವಾರ್ಟರ್ಸ್ ಹೋಗೋಣ ಅಂತ ಹೇಳಿ ಅವ್ರ ಮನೆ ಕರ್ಕೊಂಡೋಗಿ ಕಾಫಿ ಟೀ ಕೊಡ್ತಾರೆ. ಏನಮ್ಮ ಇಲ್ಲೇ ಇಡ್ತೀರ 2-3 ದಿವಸ ಅಂತ. ಇಲ್ಲ ಕಣೋ, ಅಲ್ಲಿ ತೋಟದಲ್ಲಿ ನೋಡ್ಕೊಳಕ್ ಯಾರು ಇಲ್ಲ, ನಾವು ಹೋಗ್ಲೇಬೇಕು ಅಂತ ಹೇಳಿ ಅಪ್ಪ ಅಮ್ಮನೂ ಅಲ್ಲಿಗೆ ಹೋಯ್ತಾರೆ. ಇನ್ನ ನಮ್ಮ ಪೊಲೀಸ್ ಅವರು ತಿರ್ಗಾ ಆ ಒಡವೆ ಅಂಗಡಿ ಹತ್ರ ಬರ್ತಾರೆ. ಅಲ್ಲಿ ತುಂಬಾ ಜನ ನಿಂತವ್ರೆ. ಇವರೆಲ್ಲ ಒಡವೆ ಅಡ ಇಟ್ಟವರು ಎಲ್ಲ ಒಬ್ಬೊಬ್ರು ಬಡ್ಕೊಂತವ್ರೆ. ಸರ್ ನನ್ನ ಮಗಳು ಓದಿಗಿಟ್ಟಿದೆ, ಇನ್ನೊಬ್ರು ಸರ್ ನನ್ನ ಮಗಳು ಮದುವೆಗಿಟ್ಟಿದೆ, ಸರ್ ನನ್ನ ಮಗನ ಎಜುಕೇಶನ್ ಇಟ್ಟಿದೆ ಅಂತ ಒಬ್ಬೊಬ್ರು ಬಡ್ಕೊಂತಾವ್ರೆ. ಆ ಕಡೆಯಿಂದ ಒಬ್ರು ಪೊಲೀಸ್ ಅವರು ಬಂದ್ರು. ನಮ್ಮ ಹೀರೋ ಕಿವಿಲಿ ಏನೋ ಹೇಳ್ತಾವ್ರೆ. ಅವರು ಏನ್ರಿ ಅಂತ ಕೇಳ್ತಾವ್ರೆ. ಸರ್ ಡ್ಯಾಮ್ ಹತ್ರ ಒಂದು ಬಾಡಿ ಬಿದ್ದೈತೆ ಸರ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಡ್ಯಾಮ್ ಹತ್ರ ಹೋಗಿ ನೋಡ್ತಾರೆ. ಅಲ್ಲೂ ಒಂದು ಡೆಡ್ ಬಾಡಿ ಬಿದ್ದೈತೆ. ಇನ್ನ ದೊಡ್ಡಧಿಕಾರಿ ನಮ್ಮ ಪೊಲೀಸ್ ಅವ್ರನ್ನ ಕರೆದ್ರು. ಏನಯ್ಯ ಆ ಊರು ಸೂಪರ್ ಊರಯ್ಯ, ಇದುವರೆಗೂ ಒಂದು ಕೇಸು ಬಂದಿದ್ದಿಲ್ಲ, ನೀನ್ ಯಾವಾಗ ಕಾಲಿಟೋ ಈ ತರ ಬ್ಯಾಕ್ ಟು ಬ್ಯಾಕ್ ಕೇಸು ಬರ್ತಾನೆ ಇದೆಯಲ್ಲ. ಯೋ ನನಗೆ ನನಗಿನ ದೊಡ್ಡಧಿಕಾರಿ ಒಬ್ರು ಇದಾರೆ, ಅವ್ರು ನನಗೆ ಪ್ರೆಜರ್ ಮಾಡ್ತಾ ಅವ್ರೆ, ಫಸ್ಟ್ ಈ ಹುಡುಗನ ಆಚೆ ಕಳಿಸ್ರಿ ಅಂತ. ನೋಡಪ್ಪ ಆದಷ್ಟು ಬೇಗ ಕಂಡಿಡಿ, ಇಲ್ಲಾಂದ್ರೆ ನೀನು ಬೇರೆ ಊರಿಗೆ ಹೋಗಬೇಕಾಗುತ್ತೆ ಅಂತ ಪೊಲೀಸ್ ಅವರು ಹೇಳ್ಬಿಡ್ತಾರೆ. ಇವರು ಸೀದಾ ಕೃಷ್ಣನ ಹತ್ರ ಬಂದ್ರು. ಕೃಷ್ಣ ಏನೋ ಆಗ್ತಾ ಇಲ್ಲ ಕೃಷ್ಣ, ನನಗೇನೋ ತುಂಬಾ ಭಯ ಆಗ್ತಾರಂಗಿದೆ, ನಾನು ಹುಡುಕ್ತಾರ ಸರಿಲ್ವಾ, ಇಲ್ಲ ನನ್ನಿಂದಾನೇ ಹೆಂಗ್ ಆಗ್ತಾ ಇದೆಯಾ, ಅರ್ಥ ಆಗ್ತಲ್ಲ ಕೃಷ್ಣ ಅಂತ ಪಾಪ ಕಾನ್ಸ್ಟೇಬಲ್ ಕೃಷ್ಣನ ಹತ್ರ ಕೇಳ್ಕೊಂತ ಅವ್ರೆ. ಅವ್ರು ಸರ್ ಇದು ಮಾಮೂಲಿ ಸರ್, ದೊಡ್ಡಧಿಕಾರಿ ಸಾಹೇಬ್ರಿಗೆ ಪ್ರೆಜರ್ ಕೊಡ್ತಾರೆ, ಸಾಹೇಬ್ರು ನಿಮ್ಗೆ ಪ್ರೆಜರ್ ಕೊಡ್ತಾರೆ, ನೀವು ನಮಗ್ ಕೊಡ್ತೀರಾ ಸರ್, ಮುಖ ಮಾತ್ರ ಇಟ್ಕೊಂಡ್ಬಿಡಿ ಸರ್, ನೀವು ಮಾತ್ರ ಮುಖ ಇಟ್ಕೊಂಡ್ರೆ ನಮ್ಮ ಸ್ಟೇಷನ್ ಇರೋರೆಲ್ಲ ಡಲ್ ಆಗ್ಬಿಡ್ತಾರೆ ಸರ್ ಅಂತ ಕೃಷ್ಣ ಸ್ವಲ್ಪ ಬೂಸ್ಟ್ ಕೊಡ್ತಾರೆ ಅವ್ರಿಗೆ. ಇನ್ನ ನಮ್ಮ ಇನ್ಸ್ಪೆಕ್ಟರ್ ಆ ಕಡೆಗೆ 100% ಇಳಿತಾರೆ. ಅವಲೇ ಒಂದ್ ಮನೆಗೆ ಹೋಗಿರಲ್ಲ ಇಬ್ಬರನ್ನ ಹುಡ್ಕೊಂಡು, ಅದರಲ್ಲಿ ತಮ್ಮ ಬಂದವನೇ, ಲವ್ ಎಲ್ಲೋ ನಿಮ್ಮ ಅಣ್ಣ ಅಂತ ಪೊಲೀಸ್ ಅವರು ಕೇಳ್ತಾವ್ರೆ. ಯೋ ನಮ್ಮ ಅಣ್ಣನ ಬಗ್ಗೆ ನನ್ನ ಹತ್ರ ಏನಾಗಿ ಕೇಳ್ತಾ ಇದೆಯಾ, ಅವನ್ ಬಂದ್ರೆ ಅವ್ನು ಹಿಡ್ಕೋ ಹೋಗಯ್ಯ ಅಂತ ಹೇಳಿ ಒಂಥರ ದುರಾಂಕರದಲ್ಲಿ ಮಾತಾಡ್ತಾವನೆ ಆ ಹುಡುಗ. ಇನ್ನ ಪೊಲೀಸ್ ಅವರು ನೈಟ್ ಅಲ್ಲಿ ಡ್ಯೂಟಿ ಮಾಡ್ತಾ ಅವ್ರೆ. ಸಡನ್ ಆಗಿ ಇನ್ಸ್ಪೆಕ್ಟರ್ಗೆ ಒಂದು ಫೋನ್ ಕಾಲ್ ಬಂತು. ಟಕ್ಕಂತ ಅಣ್ಣ ಬನ್ನಿ ಅಣ್ಣ, ಅಲ್ಲಿ ಯಾರೋ ಒಬ್ರು ಡೆಡ್ ಬಾಡಿ ತಗೊಂಡೋಯ್ತಾರಂತೆ, ಆ ಕಾರ್ಡ್ ಎಲ್ಲಿದೆ, ಆ ಕಾರ್ಡ್ ಹೆಸರೇನು, ಎಷ್ಟು ದೂರ ಇದೆ ಅಂತ ಕೇಳಿದ ತಕ್ಷಣ ಸರ್ ಇಲ್ಲೇ ಇರೋದು ಪಕ್ಕದಲ್ಲಿ, ಹೋಗೋಣ ಬನ್ರಿ ಅಂತ ಎಲ್ಲರೂ ಆ ಫೋನ್ ಕಾಲ್ ಹೇಳಿದ್ರ ಅಡ್ರೆಸ್, ಆ ಅಡ್ರೆಸ್ಗೆ ಹೋಯ್ತಾರೆ. ಎಲ್ಲ ಒಂದೇ ಕಡೆ ಹುಡುಕೋದ್ ಬೇಡ, ಒಬ್ಬೊಬ್ರು ಒಂದ್ ಕಡೆ ಹೋಗ್ರಿ ಅಂತ ಆ ಕಡೆ ಈ ಕಡೆ ಹುಡುಕ್ತಾ ಅವ್ರಿ. ಆ ಫೋನ್ ಅಲ್ಲಿ ಹೇಳ್ದಂಗೆ ಒಬ್ಬ ನೋಡಿ ಬ್ಲಾಕ್ ಕಲರ್ ಕೋಟ್ ಹಾಕೊಂಡು ಹಂಗೆ ಒಂದ್ ಜನ ಎತ್ಕೊಂಡು ಹೋಯ್ತಾ ಅವನೇ. ಇವರು ಹಿಂದೆನೆ ಹೋಯ್ತಾವ್ರೆ. ಆ ಗುಂಡಿಲ್ ಹಾಕ್ಬಿಟ್ಟು ಹಿಂಗ್ ಊತಕ್ಕೆ ಹೋಯ್ತಾನೆ. ನಮ್ಮ ಪೊಲೀಸ್ ಅವರು ಹೋಗಲ್ ಚೆಕ್ ಮಾಡ್ತಾ ಅವ್ರೆ. ಹಿಂದ್ಗಡೆಯಿಂದ ಬಂದು ಢಮಾರ್ ಅಂತ ಯಾರೋ ಒಬ್ರು ಹೊಡೆದ್ರು. ಇನ್ನ ಇನ್ಸ್ಪೆಕ್ಟರ್ ಬಡ್ಕೋತಾರಲ್ಲ, ಅವರಿಂದ ಒಬ್ರು ಕಾನ್ಸ್ಟೇಬಲ್ ಬರ್ತಾರೆ, ಅವ್ರಿಗೂ ಬಿತ್ತು ಒಂದ್ ತಲೆಗೆ. ಇನ್ನ ಎಲ್ಲರೂ ಹಾಸ್ಪಿಟ್ಲ್ಗೆ ಬರ್ತಾರೆ. ಕೃಷ್ಣ ಹೇಳ್ತಾವ್ರೆ, ಸರ್ ಪೊಲೀಸ್ ಮೇಲೆ ಕೈ ಇಟ್ರೆ ಅವ್ನಿಗೆ ಹೆಂಗಿರುತ್ತೆ ಅಂತ ತೋರಿಸ್ಬೇಕು ಸರ್ ಅಂತೇಳಿ ಎಲ್ಲರೂ ಹಂಗೆ ಸೂಪರ್ ಆಗಿ ಮುಂದೆ ಬರ್ತಾವ್ರೆ. ಒಂದು ಡೆಡ್ ಬಾಡಿ ಅಲ್ಲಿ ಸಿಕ್ತು ಗೊತ್ತಾ, ಅವ್ನು ಯಾರು ಇಲ್ಲ, ತಮಿಳ್ನಾಡಲ್ಲಿ ಒಬ್ಬ ಗಾರ ಕೆಲಸ ಮಾಡೋನು, ಅಲ್ಲಿಂದ ಈ ಕೇರಳಗೆ ಓಡ್ ಬಂದವನೇ. ಸರಿ ಅವ್ನು ಮೇಸ್ರಿನ ಎಂಕ್ವೈರಿ ಮಾಡಿದ್ರಿ ಅಂತೇಳಿ ಅವ್ನು ಮೇಸ್ರಿ ಹೋಗ್ತಾರೆ. ಮೇಸ್ರಿನೋ ಸರ್ ಈ ತರ 4 ಜನ ಕೆಲಸ ಮಾಡೋ ಹುಡುಗರು ಸರ್, ಅವರು 10 ಲಕ್ಷ ಅಡ್ವಾನ್ಸ್ ತಗೊಂಡ್ರು, ಬಟ್ ಇವಾಗ ಒಬ್ರು ಇಲ್ಲ, ಏನ್ ಮಾಡೋದಂತ ಗೊತ್ತಿಲ್ಲ ಸರ್ ಅಂತ ಮೇಸ್ರಿ ಹೇಳ್ತಾ ಅವನೇ. ಸರಿನಯ್ಯ ಅವ್ 3 ಜನ ಯಾವ ಊರು ಅಂತ ಪೊಲೀಸ್ ಅವರು ಕೇಳ್ತಾರೆ. ಸರ್ ಅವರು ತಮಿಳ್ನಾಡಲ್ಲಿ ಇಂಥ ಊರು ಅಂತ ಪೊಲೀಸ್ ಅವರು ಹೇಳಿದ್ರು. ಕೃಷ್ಣ ಆ ತಮಿಳ್ನಾಡು ಆ ಸ್ಟೇಷನ್ ಫೋನ್ ಮಾಡಿ ಈ ಹುಡುಗರು ಡೀಟೇಲ್ಸ್ ಸ್ವಲ್ಪ ತಗೊಳ್ಳಿ ಅಂತ ಪೊಲೀಸ್ ಅವರು ಹೇಳ್ತಾರೆ. ಸರಿ ಸರ್ ಅಂತ ಕೃಷ್ಣನು ಹೇಳಿದ್ರು. ಆ ಹುಡುಗರು ಇದ್ದಿದ್ದು ರೂಮ್ ನ ಹೋಗಿ ಚೆಕ್ ಮಾಡ್ತಾರೆ. ಅಲ್ಲಿ ಆ ಸೇಟು ಅದೇ ಬ್ಯಾಂಕ್ ಇದೆಯಲ್ಲ, ಆ ಬ್ಯಾಂಕ್ ಒಂದು ಚೀಟಿ ಇದೆ. ಆದರೆ ಹುಡುಗರು ಅಲ್ಲಿ ಒಡವೆ ಅಡ ಇಟ್ಟಿದ್ದಾರೆ, ಅವನೇನೋ ಸ್ವಲ್ಪ ಬಡ್ಡಿ ಜಾಸ್ತಿ ಕೇಳಿದಾನೆ, ಅದಕ್ಕೆ ಕಳ್ತನ ಮಾಡಿರೋದು ಅಂತ ಪೊಲೀಸ್ ಅವರು ಹಿಂಗೆ ತಿರುಗಿಸ್ತಾರೆ ಈ ಸ್ಟೋರಿನ. ಇನ್ನ ಸ್ಟೇಷನ್ ಅಲ್ಲಿ ಹುಡುಗರ ಬಗ್ಗೆ ಹಿಂಗೆ ಮಾತಾಡ್ತಾ ಅವ್ರೆ. ಅಲ್ಲಿ ಫೈಲ್ ತಗೊಂಡ್ಬಂದು ಕೊಟ್ರು. ಸರ್ ನೀವು ಅನ್ಕೊಂಡಿದ್ದು ಕರೆಕ್ಟೇ ಸರ್, ಹುಡುಗರು 4 ಜನನು ಅಲ್ಲಿ ಕಳ್ತನ ಮಾಡಿದ್ದಾರೆ, ಅವರಲ್ಲೇ ಸ್ವಲ್ಪ ಭಾಗ ಮಾಡ್ಕೊಳಕ್ಕೆ ಕಿರಿಕಿರಿ ಆಗಿರ್ಬೇಕು, ಅದಕ್ಕೆ 4 ಜನ ಜಗಳಾಡಿದ್ದಾರೆ, ಅದರಲ್ಲಿ 3 ಜನ ಸತ್ತೋಗೋರೆ ಸರ್, ಒಬ್ಬ ಎಸ್ಕೇಪ್ ಆಗೋನೆ ಅಂತ ಪೊಲೀಸ್ ಅವರು ಅವ್ರು ಹೊರಗಡೆ ಗೆಸ್ ಮಾಡ್ತಾ ಅವ್ರೆ, ಅವ್ರು ಏನ್ ಮಾಡಿರ್ಬೋದು ಅಲ್ಲಿ ಅಂತ. ಹಂಗೆ ಈ ಕಡೆ ಆ ಊರು ದೊಡ್ಡ ಮನುಷ್ಯನ ತೋರಿಸಿದ್ರು. ಯಾವ್ದೋ ಒಂದು ಲೇಡಿ ಮನೆಗೆ ಹೋಗ್ಬಿಟ್ಟು ಆಚೆ ಬತ್ತಾ ಅವನೇ, ಅವ್ನ ಹಿಂದೆ ಯಾರೋ ಟಕ್ ಅಂತ ಅವನ್ನ ಅಟ್ಯಾಕ್ ಮಾಡಿದ್ರು. ಆದ್ರೆ ಅವನು ಹಂಗೆ ತಪ್ಪಿಸ್ಕೋತಾನೆ, ಆದ್ರೆ ಕೈ ಕೂದ್ ಬಿಡ್ತಾನೆ ಸ್ವಲ್ಪ. ಅವನು ಹೋಗಿ ಆ ಮೂಲೆಯಲ್ಲಿ ಬಚ್ಚಿಕೊಂಡು ಪೊಲೀಸ್ ಅವರಿಗೆ ಫೋನ್ ಮಾಡ್ಬಿಡ್ತಾನ್ರಿ. ಹೆಂಗೋ ಅಲ್ಲಿಗೆ ಪೊಲೀಸ್ ಅವರು ಬಂದ್ರು. ಇವನು ಓಡ್ತಾನೆ ಬಟ್ ಅವರು ಸಿಗದೇ ಇಲ್ಲ. ಒಂದ್ ಕಡೆ ನಮ್ಮ ಹೀರೋನೇ ಬಂದು ಆ ಕಳ್ಳನ ಹಿಡ್ಕೊಂಡು ಸ್ಟೇಷನ್ಗೆ ಬರ್ತಾರೆ. ನೋಡಿದ್ರೆ ಅವಲೇ ಒಬ್ಬ ತಮ್ಮ ಬಂದಲ್ಲ, ಅವ್ರ ಅಣ್ಣ ಇವನು. ಯಾಕೋ ಅವನ್ನ ಕೊಲೆ ಮಾಡಕ್ ನೋಡಿದೆ ಅಂತ ಕೇಳಿದ್ರೆ, ಸರ್ ನಮ್ಮಪ್ಪ ಆ ಬ್ಯಾಂಕ್ ಅಲ್ಲಿ ಸಾಲ ಮಾಡಿದ್ರು ಸರ್, ಆದ್ರೆ ಬಡ್ಡಿ ಕಟ್ಟಿ ನಮ್ಮಪ್ಪ ಸತ್ತೇ ಹೋದ್ರು ಸರ್, ಅದಕ್ಕೆ ನನ್ನ ಮಗನ ಸಾಯಿಸ್ಬೇಕು ಅಂತ ಪ್ರಯತ್ನ ಮಾಡಿದೆ ಅಂತ ಅವ್ನು ಹೇಳ್ತಾನೆ. ಪೊಲೀಸ್ ಅವ್ರಿಗೆ ಇನ್ನೂ ಸ್ವಲ್ಪ ತಲೆ ಕೆಡ್ತಾ ಇದೆ. ಮಾರನೇ ದಿನ ಆ ಬ್ಯಾಂಕ್ ಅವ್ರನ್ನ ಸ್ಟೇಷನ್ಗೆ ಕರೆಸಿದ್ರು. ಸರ್ ನನಗೊಂದು ಚಿಕ್ಕ ಡೌಟ್, ಅದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಬಿಟ್ಟು ಹೋಗ್ತೀರಾ ಅಂತ. ಸರ್ ಏನ್ ಹೇಳಿ ಸರ್ ಅಂತ ಬ್ಯಾಂಕ್ ಅವರನ್ನು ಕೇಳ್ತಾರೆ. 1 kg ಬಂಗಾರ, 50 ಲಕ್ಷ ಕ್ಯಾಶ್, ಇಲ್ಲಿ ಕಳವಾಗಿದ್ದು ಇದೇ ಸೈಜ್ ಲಾಕರ್, ಈ ದುಡ್ಡನ್ನ ಹೆಂಗಿದ್ರಲ್ಲಿ ಇಡ್ತೀರಾ ಹೇಳಿ ನೋಡೋಣ ಅಂತ ಪೊಲೀಸ್ ಅವರು ಕೇಳ್ತಾವ್ರೆ. ಅವರು ಬೆಬ್ಬೆ ಅಂತ ಮುಖ ನೋಡ್ತಾವ್ರಿ ಅವರು. ಯಾಕಂದ್ರೆ ಅಲ್ಲಿ ಎಷ್ಟೊಂದು ದುಡ್ಡು ಕಳೆದೇ ಹೋಗಿಲ್ಲ, ಕಳೆದೋಗಿರೋದು ಸ್ವಲ್ಪ ದುಡ್ಡು, ಸ್ವಲ್ಪ ಒಡವೆನೆ ಸರ್. ಅದೇ ಜಾಸ್ತಿ ಒಡವೆ ಅಂದಿದ್ರೆ, ಜಾಸ್ತಿ ದುಡ್ಡಾಗಿದ್ರೆ ನೀವು ಬೇಗ ಹುಡುಕ್ತೀರಾ ಅಂತ ಹಂಗೆ ಹೇಳ್ಬಿಟ್ಟು ಸರ್, ಸಾರಿ ಅಂತ ಆ ಬ್ಯಾಂಕ್ ಅವರು ಹೇಳ್ತಾವ್ರೆ. ಏನ್ರೋ ಪೊಲೀಸ್ ಅವ್ರು ನಿಕೊಂಡು ನೀವೇನು ಆಟಾಡ್ತಾ ಇದ್ದೀರಾ ಅಣ್ಣ, ಇವ್ರಿಬ್ಬರ ಮೇಲೆ 420 ಕೇಸ್ ಹಾಕ್ಬಿಟ್ಟು ಹೊರಡೆ ತಳ್ಳು ಅಂತ ಪೊಲೀಸ್ ಅವರು ಹೇಳ್ತಾರೆ. ಹಂಗೆ ಪೊಲೀಸ್ ಅವರು ಆಚೆ ಬರ್ತಾರೆ. ಆ ದೊಡ್ಡ ಮನುಷ್ಯನ ಅಭಿಮಾನಿ ಒಬ್ಬ ಬಂದು, ಯೋ ಕಳ್ಳರು ಹಿಡಕಾಗಿ ಅಂದ್ರೆ ಬ್ಯಾಂಕ್ ಅವ್ರನ್ನ ಕರೆದ್ಬಿಟ್ಟು ಯಾಕೆ ಹಿಂಗ್ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಪೊಲೀಸ್ ಅವ್ರಿಗೆ ಬರುತ್ತೆ ನೋಡಿ ಕೋಪ. ಅಣ್ಣ ಫಸ್ಟ್ ಈ ನಾಯಿ ನನ್ನ ಮಗನ್ನ ಆಚೆ ಹೋಗಕ್ಕೆ ಹೇಳು, ಇಲ್ಲಾಂದ್ರೆ ಹಂಗೆ ಮೆಟ್ರೆ ಇಸ್ಕೆ ಸಾಯಿಸ್ಬಿಡ್ತೀನಿ ಇವನ್ನ ಅಂತ ಹೇಳ್ತಾರೆ ಪೊಲೀಸ್ ಅವರು. ಅವ್ರಿಗೆ ಎಷ್ಟು ಟೆನ್ಷನ್ ಇದ್ದಾರೆ, ಇವನ್ ಬೇರೆ ಸೆಂಟ್ರಲ್ ಬಂದು ಏನೇನೋ ಮಾತಾಡ್ತಾನೆ ಅಲ್ವಾ. ಹಂಗೆ ಪೊಲೀಸ್ ಅವರು ತಲೆ ಬಗ್ಗಿಸ್ಕೊಂಡು ಕುಂತವ್ರೆ, ಏನಪ್ಪಾ ಮಾಡೋದಂತ. ತಮಿಳ್ನಾಡಿಂದ ಅವ್ರಿಗೊಂದು ಫೋನ್ ಕಾಲ್ ಬಂತು. ಸರ್ ನೀವು ಹುಡ್ತಾ ಇಲ್ಲ ಸರ್, ಹುಡುಗರು ಅವ್ರು 3 ಜನ ದುಡ್ಡು ಕಳ್ಳರು, ಇಲ್ಲಿ ಕಳ್ತನ ಮಾಡ್ಬಿಟ್ಟೆ ಕೇರಳ ಕಡೆ ಕೆಲ್ಸಕ್ಕೆ ಬಂದವ್ರೆ, ನೋಡಿದ್ರೆ ಅಲ್ಲೂ ಕಳ್ತನ ಮಾಡಿದ್ದಾರೆ, ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಸರ್ ಅಂತ ತಮಿಳ್ನಾಡು ಪೊಲೀಸ್ ಅವರು ಹೇಳಿದ್ರು. ಸರಿ ಸರ್ ಏನಾದ್ರು ಕ್ಲೂ ಸಿಕ್ಕರೆ ನಮ್ಗೆ ಕೊಡಿ ಅಂತ ಈ ಕೇರಳ ಪೊಲೀಸ್ ಅವರು ಹೇಳ್ಬಿಟ್ಟು ಫೋನ್ ನ ಕಟ್ ಮಾಡ್ತಾರೆ. ಇನ್ನ ನಮ್ಮ
ನಮ್ಮ ಹೀರೋನು ಪಾಪ ಸುಸ್ತಾಗಿ ಹಂಗೆ ಮಲ್ಕೊಂಡಿದ್ದಾರೆ. ಡಮ 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 ಅಂತ ಯಾರೋ ಬಾಗ್ಲು ಬಡಿದ್ರು. ಯಾರಪ್ಪ ಅಂತ ನೋಡಿದ್ರೆ ಇನ್ನೊಬ್ರು ಕಾನ್ಸ್ಟೇಬಲ್. ಸರ್, ಆ ಓಡೋಗಿದ್ದು ಮನೋಜ್ ವಾಪಸ್ ಬಂದ್ಬಿಟ್ಟ ಸರ್. ಯಾ ಮನೋಜ್ ಅಂತ ಕೇಳ್ತಾರೆ. ಸರ್, ಮನೋಜ್ ಸರ್ ಅಂತ ಹೇಳಿದ ತಕ್ಷಣ ಅವಲ್ಲಿ ಒಂದ್ 2 ಗಂಟೆ ವಿಚಾರಿಸರಲ್ಲ ಅವನು. ಇನ್ನು ಅವ್ರ ಮನೆಗೆ ಸೀದಾ ಹೋಯ್ತಾರೆ. ಆ ಎಂತಿನ ಕೇಳ್ತಾರೆ. ಅವಳು ಸಾರಿನಾ ಬಂದೇ ಇಲ್ಲ ಸರ್ ಅವ್ರು ಅಂತ ಹೇಳ್ತಾಳೆ. ಅಲ್ಲಿ ನೋಡ್ರಿ ಹೆಂಗ್ ಬಚ್ಚಿಕೊಂಡಿದ್ದಾನ ಅವನು ಅಂತ. ಇನ್ನ ಪೊಲೀಸರು ಆ ಕಡೆ ಈ ಕಡೆ ಹುಡುಕ್ತಾರೆ. ಇನ್ನ ಬಿಡ್ತಾರ ಯಾಕೋ ತಗೊಳಕೊಂಡ ಹಿಂದೆ ಡೋರಲ್ಲಿ ಓಡೋಗಕ್ ನೋಡ್ತಾನೆ. ಅಲ್ಲಿ ತುಂಬಾ ಜನ ಕಾನ್ಸ್ಟೇಬಲ್ ಇದ್ದಾರೆ. ಇನ್ನ ಹುಡುಗನ ಹೊಡೆದು ಎಳ್ಕೊಂಡ್ ಬಂದ್ರು ಸ್ಟೇಷನ್ಗೆ. ಯಾಕೋ ಊರು ಬಿಟ್ಟು ಹೋದೆ ನೀನು ಅಂತ ಕೇಳ್ತಾವ್ರೆ. ಸರ್, ಆ ಬ್ಯಾಂಕ್ ಅಲ್ಲಿ ನಾನು ಸಾಲ ತಗೊಂಡಿದ್ದೆ ಸರ್. ಸಾಲ ಕಟ್ಟಕ್ಕಾಗಿಲ್ಲ, ಬಡ್ಡಿ ಬೆಟ್ಟದಷ್ಟು ಹಾಕಿದ್ರು. ಅದಕ್ಕೆ ಊರಲ್ಲಿ ನಮ್ಮ ಅಪ್ಪಂದೊಂದು ಜಮೀನಿತ್ತು ಸರ್, ಅದನ್ನ ಮಾರಕ್ ಹೋಗಿದೆ ಅಂತ ಹುಡುಗ ಹಿಂಗ್ ಹೇಳ್ತಾವನ್ರಿ. ಅವತ್ತು ನೀನು ಸ್ಟೇಷನ್ ಬಂದಾಗ ಮತ್ತೆ ಹುಡುಗರೆಲ್ಲ ಬಂದಿರಲ್ಲ ಅಂತ ಕೇಳ್ತಾರೆ. ಹ್ಞೂ ಸರ್, ಅವತ್ತು ಬ್ಯಾಂಕ್ ಅಲ್ಲಿ ಕಳ್ತನ ಆಗೋಯ್ತು. ನಮ್ಮ ಲ್ಯಾಂಡ್ ಪೇಪರ್ ಅಲ್ಲೇ ಇತ್ತು. ನಾನು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದೆ ಸರ್. ಇವರು ಕುಡ್ದೇವ್ರ ಅಂತ ಆಚೆ ಹಾಕ್ಬಿಟ್ರು. ಅದೇ ಕೋಪಕ್ಕೆ ಜೀಪ್ ಗ್ಲಾಸ್ ಹೊಡೆದಾಕ್ತೆ ಸರ್ ಅಂತ ಹೇಳ್ತಾವನೆ. ಪಕ್ಕದಲ್ಲಿರೋ ಪೊಲೀಸ್ ಅವರು ಫೈಡ್ ಅಂತ ಕೆನ್ನೆ ಕೊಟ್ಬಿಟ್ಟು ಎಷ್ಟು ಧೈರ್ಯ ಇದ್ರೆ ನೀನು ಜೀಪ್ ಗ್ಲಾಸೇ ಹೊಡೆದಾಕ್ತೀಯ ಅಂತ ಹೇಳ್ತಾವ್ರೆ. ಇನ್ನ ಇನ್ಸ್ಪೆಕ್ಟರ್, ಸರ್ ಇವನು ಇರಂಗಿಲ್ಲ, ಯಾವ್ದಕ್ಕೂ ಇವ್ ನೋಡೋದಲ್ಲ ಸುಳ್ಳ ನಿಜಾನ ಅಂತ ಅವ್ರ ಊರಿಗೆ ಫೋನ್ ಮಾಡಿ ಕೇಳಿ ಅಂತ ಹೇಳ್ಬಿಡ್ತಾರೆ. ದುಡ್ಡಧಿಕಾರಿ ಫೋನ್ ಮಾಡಿದ್ರು ನಮ್ಮ ಹೀರೋಗೆ. ಯೋ ಏನಯ್ಯ ಮಾಡ್ತಾ ಇದ್ಯಾ, ಏನು ಆಟ ಆಡ್ತಾ ಇದ್ಯಾ ನೀನು? ಆ ಮನೋಜ್ ನಾನು ಬಂದಲ್ಲ, ಇದೇನು ಅವನ ಮೇಲೆ ಎಲ್ಲ ಹಾಕ್ಬಿಟ್ಟು ಕೇಸು ಕ್ಲೋಸ್ ಮಾಡಯ್ಯ. ದುಡ್ಡಧಿಕಾರಿ ಹಾಕೊಂಡು ನನಗೆ ರುಬ್ಬುತ್ತಾವ್ರೆ ಅಂತ ಹೇಳ್ತಾವ್ರೆ. ಸರ್, ಆ ಮನೋಜ್ ಅದನ್ನ ಮಾಡಿಲ್ಲ ಸರ್, ಮಾಡಿರೋದು ಬೇರೆ ಯಾರು. ಯೋ ನಾನು ಹೇಳೋದು ಕೇಳಯ್ಯ, ನೀನ್ ಅವ್ನು ಮಾಡಿಲ್ಲ ಇವ್ನು ಮಾಡಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ, ಕೇಸ್ ಮುಚ್ಚಯ್ಯ ಫಸ್ಟ್ ಅಂತಾರೆ. ಸರ್ ಪಾಪ ಸರ್, ಅವ್ನು ಮಾಡೇ ಇಲ್ಲ, ಅವ್ನ ಮೇಲೆ ಹಾಕಿದ್ರೆ ಹಿಂಗ್ ಸರ್ ಅಂತ ಕೇಳ್ತಾರೆ. ಸರಿ ನಿನ್ಗೊಂದು ವಾರ ಟೈಮ್ ಕೊಡ್ತೀನಿ, ಇಲ್ಲಾರೆ ಫಸ್ಟ್ ನಿನ್ ಸೀಟಲ್ಲಿ ಖಾಲಿ ಮಾಡು ಅಂತ ಹೇಳ್ಬಿಡ್ತಾರೆ. ಇನ್ನ ನಮ್ಮ ಹೀರೋ ಸೀದಾ ಹಂಗೆ ಮನೆಗೆ ಬಂದ್ರು. ಅಮ್ಮ ಫೋನ್ ಮಾಡಿದ್ದಾರೆ. ಏನೋ ಮಗನೇ ಕೇಸ್ ಎಲ್ಲ ಹೆಂಗ್ ಹೋಗ್ತಾ ಇದೆ ಅಂತ. ಅಮ್ಮ ನಾನು ಇದಕ್ಕೆಲ್ಲ ಲಾಯ್ಕ್ ಇಲ್ಲಮ್ಮ, ನೀನು ಊರಲ್ಲಿ 2 ಕುರೀಸ್ ಕೊಟ್ಬಿಡು, ಮೇಯಿಸ್ಕೊಂಡು ಹೆಂಗೋ ಆರಾಮಾಗಿ ಇದ್ಬಿಡ್ತೀನಿ ನಾನು. ಲೇ ಏನು ಈ ಚಿಕ್ಕ ಕೇಸ್ನ ಹಿಡಿಯಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂತ ಇದೆಯಾ? ನಿಮ್ಮ ಅಂಕಲ್ ನಿಮ್ಮ ಮಾವ ಪೊಲೀಸು ಪರಂಪರೆ ಕಣ ನಮ್ದು. ಲೇ ಮಗನೇ ನಿಧಾನ ಹುಡುಕು, ಒಂದು ಕಡೆಯಿಂದ ಹುಡುಕು, ಎಲ್ಲಾನು ಸಿಗುತ್ತೆ ಅಂತ ಅಮ್ಮ ಸೂಪರ್ ಆಗಿ ಎಂಕರೇಜ್ ಮಾಡ್ತಾರೆ. ಮಾರನೇ ದಿನ ಸ್ಟೇಷನ್ ಬಂದು ಕುಂತವ್ರೆ. ಆ ಕಡೆಯಿಂದ ಒಂದು ಕಾನ್ಸ್ಟೇಬಲ್ ಬಂದ್ರು. ಸರ್, ಸಿಟಿಯಲ್ಲಿ ಒಂದು ಅಮ್ಮ ಚೈನ್ ಮಾರಕ್ಕೆ ಬಂದ್ಲಂತೆ ಸರ್. ಆ ವಾಚಾರಿಗೆ ಇನ್ನೂ ಸ್ವಲ್ಪ ಡೌಟ್ ಅಂತೆ, ಅದಕ್ಕೆ ನಮ್ಮನ್ನ ಕರೆದೇವನೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಆ ಸೇಟ್ ಅಂಗಡಿಗೆ ಹೋದ್ರು. ಸರ್, ನಾನು ತುಂಬಾ ಜನರ ಚೈನ್ ತಗೊಂಡಿದ್ದೀನಿ ಸರ್, ಆದ್ರೆ ಎಲ್ಲ ಹೆಂಗಸರು ಒಂದ್ ಚೈನ್ ಮಾರಕ್ ಬಂದ್ರೆ ನಾವು ಒಂದ್ ರೇಟ್ ಹೇಳ್ತೀವ, ಅವ್ರು ಹಣ ಸ್ವಲ್ಪ ಜಾಸ್ತಿ ಕೊಡೋಣ ಅಂತ ಕೇಳ್ತಾರೆ. ಬಟ್ ಈ ಲೇಡಿ ನಾನು 1 ಲಕ್ಷ ರೂಪಾಯಿ ಹೇಳಿದ್ರೆ ಓಕೆ ಅಷ್ಟೇ ಕೊಟ್ಬಿಡಿ ಸಾಕು ಅಂತ ಹೇಳಿದ್ರು ಸರ್. ನಾನು ಮಾರನೇ ದಿನ ದುಡ್ಡು ಬರುತ್ತೆ ಮೊಬೈಲ್ ನಂಬರ್ ಕೊಡಮ್ಮ ಅಂದೆ, ಬಟ್ ಅವಳು ಕೊಟ್ಟಿಲ್ಲ, ಹಂಗೆ ಹೊಂಟೋದ್ಲು ಅಂತ ಹೇಳ್ತಾನೆ. ಅವನ ಹತ್ರ ಫೋನ್ ನಂಬರ್ ಕೊಟ್ಬಿಟ್ಟು ಹಿಂಗ್ ತಿರುಗ್ತಾರೆ. ಹಂಗೆ ಆ ಲೇಡಿ ಬಂದೋಗಿರೋದನ್ನು ಅಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ತೋರಿಸ್ತಾರೆ. ತಿರ್ಗಾ ವಾಚರ್ ಹೇಳ್ತಾನೆ, ಸರ್ ಆ ಅಮ್ಮ ಇಲ್ಲಿಂದ ಸೀದಾ ಮೆಡಿಕಲ್ ಹೋದ್ಲು ಸರ್ ಅಂತ ಹೇಳ್ತಾರೆ. ಆ ಮೆಡಿಕಲ್ ಅಲ್ಲಿ ಹೋಗಿ ಇದ್ರ ಒಂದ್ ಲೇಡಿ ಬಂದಿದ್ರು, ಅವ್ರು ಯಾವ ಟ್ಯಾಬ್ಲೆಟ್ ತಗೊಂಡಿದ್ದಾರೆ ಸ್ವಲ್ಪ ಹೇಳ್ತೀರಾ ಅಂತ ಮೆಡಿಕಲ್ ಕೇಳ್ತಾರೆ. ಮೆಡಿಕಲ್ ಅಲ್ಲಿ ಸರ್ ಒಂದ್ ದಿನಕ್ಕೆ 100 ಜನ ಬರ್ತಾರೆ ಹೋಯ್ತಾರೆ, ಯಾರು ಅಂತ ಹೇಳಿ ಸರ್, CCTV ಕ್ಯಾಮೆರಾ ಚೆಕ್ ಮಾಡಮ್ಮ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇನ್ನ ಪೊಲೀಸ್ ಅವರು ಅಲ್ಲಿ ಎಂಕ್ವೈರಿ ಮಾಡ್ಬಿಟ್ಟು ಹೋಯ್ತಾ ಅವ್ರೆ. ಆ ಆಚಾರ್ಯ ಅಪ್ಪನ ಮಗ ಬಂದ. ಅಪ್ಪ ಏನಪ್ಪ ಪೊಲೀಸ್ ಅವ್ರು ಬಂದವ್ರೆ ಅಂತ. ಮಗನೇ ಅದೇ ಕಣ, ಮೊನ್ನೆ ಒಬ್ಳು ಬಂದಿದ್ಲಲ್ಲ ಚೈನ್ ಇಡಕ್ಕೆ. ಅಪ್ಪ ಇರಪ್ಪ 1 ನಿಮಿಷ ಅಂತ ಹುಡುಗ ಫೋನ್ ಮಾಡ್ತಾನೆ. ಸರ್ 1 ನಿಮಿಷ ಬೇಗ ಬನ್ನಿ ಸರ್ ಇಲ್ಲಿ ಅಂತ. ಇನ್ನ ಪೊಲೀಸ್ ಅವರು ಬಂದು ಹುಡುಗನ ಹತ್ರ ಕೇಳ್ತಾವ್ರೆ, ಏನಪ್ಪ ನೋಡಿದೀನಿ ನೀನು ಅಂತ. ಸರ್ ಆ ಲೇಡಿ ಒಂದು 30-35 ವರ್ಷ ಇರುತ್ತೆ ಸರ್. ಅವಳೊಂದು ರೆಡ್ ಕಲರ್ ಚುಡಿದಾರ ಹಾಕೊಂಡಿದ್ಲು ಸರ್. ಅವಳು ರಿಂಗ್ ಟೋನು ಡಮ್ಮರುಗ ಸೌಂಡ್ ಇತ್ತು ಸರ್ ಅಂತ ಹೇಳಿದ ತಕ್ಷಣ ಪೊಲೀಸ್ಗೆ ಏನೋ ಒಂದು ಗೆಸ್ ಆಯ್ತು. ಇನ್ನ ಪೊಲೀಸ್ ಅವರು ಒಂದ್ 4 ಜನಕ್ಕೆ ಫೋನ್ ಮಾಡ್ತಾರೆ, ಒಂದು 4-5 ಕಡೆ ಎಂಕ್ವೈರಿ ಮಾಡ್ತಾರೆ. ಸೀದಾ ಆ ವಾಚಾರಪ್ಪನ ಅಂಗಡಿಗೆ ಬಂದ್ರು, ಒಂದು ಫೋಟೋ ತೋರಿಸ್ತಾರೆ. ಅವಯ್ಯ ಸ್ವಾಮಿ ಇವಳೆ ಅನ್ಬಿಡ್ತಾನೆ. ತಿರ್ಗಾ ಮೆಡಿಕಲ್ ಹೋಯ್ತಾರೆ, ಚೆಕ್ ಮಾಡ್ತಾರೆ ಈ ಮಾತ್ರೆ ಏನೇನಿಗೆ ಯೂಸ್ ಮಾಡ್ತಾರೆ ಅಂತ. ಸರ್ ಇದು ಲಕ್ವಾ ಹೊಡೆದ್ರೆ ಯೂಸ್ ಮಾಡ್ತಾರೆ ಸರ್ ಅಂತ ಮೆಡಿಕಲ್ ಅಮ್ಮ ಹೇಳ್ತಾ ಇದೆ. ನಿಮಗೆ ಫ್ಲಾಶ್ ಆಯ್ತಾ? ಅವಲೇ ಒಂದು ಕಾನ್ಸ್ಟೇಬಲ್ ರಜಾ ಹಾಕ್ಬಿಟ್ಟು ಮನೇಲಿದ್ದ, ಏನಕ್ಕೆ ಹೇಳಿ ಅವ್ರ ಅಮ್ಮನಿಗೆ ಲಕ್ವಾ ಹೊಡೆದಿದ್ದಲ್ಲ, ಅದು ಇವನಿಗೆ ಲೈಟ್ ಆಗಿ ಗೆಸ್ ಆಗುತ್ತೆ ರೀ. ಇವರು ಅವ್ರ ಅಮ್ಮನ ವಿಚಾರಿಸಕ್ಕಿಂತ ಹೋಗಿರ್ತಾರೆ. ಅವಾಗ ಅವ್ರ ಎಂತಿ ರಿಂಗ್ ಟೋನು ಈ ಡಮರುಗ ಸೌಂಡೇ ಆಗಿರುತ್ತೆ. ಸೀದಾ ಸ್ಟೇಷನ್ಗೆ ಬಂದ್ರು, ಅವ್ರ ಗಂಡನ್ನ ಎಳೆದ್ರು, ಫೈಡ್ ಅಂತ ಒಂದ್ ಕೆನ್ನೆ ಕೊಡ್ತಾರೆ. ಅಣ್ಣ ತಮ್ದಿರ್ತಾರ ನಿಮ್ಮನ್ನ ನೋಡಿದ್ನಲ್ಲೋ, ಏನಕ್ಕೋ ಹಿಂಗ್ ಮಾಡಿದೆ, ಯಾವ್ದೋ ಚೈನ್ ಇದು, ಈ ಚೈನ್ ತಗೊಂಡೋಗಿ ನಿನ್ ಎಂತಿ ಅಡ ಇಟ್ಲಲ್ಲ, ಈ ಚೈನ್ ನಿನಗೆ ಎಲ್ಲೋ ಸಿಕ್ತು ಅಂತ ಆ ಕಾನ್ಸ್ಟೇಬಲ್ ಹತ್ರ ಪೊಲೀಸ್ ಅವರು ಕೇಳ್ತಾರೆ. ಇನ್ನ ಆ ಕಾನ್ಸ್ಟೇಬಲ್ ಹಂಗೆ ಬೆಬೆ ಅಂತ ತೊದಲ್ತಾವ್ರಿ. ಇನ್ನೊಂದು ಕಾನ್ಸ್ಟೇಬಲ್ ಎಳೆದಿ ಅವನ ಪಕ್ಕದಲ್ಲಿ ಬಿಟ್ರು. ನೋಡ್ರೋ ಇದು ನೀವ್ ಇಬ್ಬರೇ ಮಾಡಿರೋದು, ಎಲ್ಲಾ ಮಾಡಿದ್ರೆ ಆದ್ರೆ ನೀವು ವಯಸ್ಸಾಳ ಲೈಟ್ ಆನ್ ಮಾಡಿದ್ರೆ ಗೊತ್ತಾ, ಆ ರಿಫ್ಲೆಕ್ಷನ್ ಲೈಟೇ ನಿಮ್ಮನ್ನ ಹಾಕೊಟ್ಬಿಡ್ತು ಕಣೋ. ನೀವ್ ಹೇಳಿದ್ ಏನಾವತ್ತು ಬೇರೆ ಕಡೆ ರೌಂಡ್ ಹೋಗಿ ಅಂತ ಹೇಳಿದ್ರೆ, ಇಲ್ಲ ನೀವ್ ಆ ಬ್ಯಾಂಕ್ ಹತ್ರನೇ ರೌಂಡ್ ಹೋಗಿದ್ದೀರಾ, ನಿಮ್ ಫೋನ್ ಸಿಗ್ನಲ್ ಟವರ್ ಅನ್ನು ಅಲ್ಲೇ ಸಿಕ್ಕೈತೆ ಅಂತ ಹಿಂಗೆ ಸಕ್ಕದ ಕೇಳ್ತಾರೆ. ಅವ್ರು ಹೇಳಿದ್ದೇನೋ ನಿಜ, ಇವರಿಬ್ಬರು ವಯಸ್ಸಾಳಲ್ಲಿ ಅವತ್ತು ನೈಟ್ ರೌಂಡ್ ಹೋಗಿದ್ದಾರೆ. ಆ ಹುಡುಗರನ್ನ ಕರ್ಕೊಂಡೋಗಿ ಅಲ್ಲಿ ಇಳಿಸವ್ರೆ. ಆ ಹುಡುಗರು ಕಳ್ತನ ಮಾಡಕ್ಕೆ ಹೋಗಿದ್ದಾರೆ. ಇವರು ಆ ಜೀಪ್ ನ ಆ ಕಡೆ ನಿಲ್ಸಕ್ ಹೋಗಿದ್ದಾರೆ. ಅವಾಗ ವಯಸ್ಸಾಳ ಲೈಟ್ ಆನ್ ಆಗಿ ಅಲ್ಲಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗೈತೆ. ನಿಮ್ಮನ್ನ ಬಿಡಲ್ಲ ಕಂಡ್ರು, ದುಡ್ಡಧಿಕಾರಿಗೆ ಇವಾಗ್ಲೇ ಹೇಳಿ ನಿಮ್ಗೆ ಏನ್ ಮಾಡ್ತೀನಿ ನೋಡ್ರಿ ಅಂತ ಫೋನ್ ಮಾಡಕ್ ಹೋಯ್ತಾರೆ. ಆ ಫೋನು ಚಿಂದಿ ಚಿತ್ರನ ಆಯ್ತು. ಯಾಕಂದ್ರೆ ಇನ್ನೊಬ್ಬ ಕಾನ್ಸ್ಟೇಬಲ್ ಅದ್ರಲ್ಲ ಅವನೇ. ಏನ್ರು ನೀವು 3 ಜನ ಸೇರ್ಕೊಂಡ್ ಮಾಡಿದ್ರ ಅಂತ ಕೃಷ್ಣನ್ ಕರೀತಾವ್ರೆ. ಕೃಷ್ಣ ಫೋನ್ ಕೊಡಿ ಕೃಷ್ಣ, ದೊಡ್ಡಧಿಕಾರಿಗೆ ಫೋನ್ ಮಾಡೋಣ ಅಂತ. ಕೃಷ್ಣ ಹೋದ್ರೆ ಹೋಗ್ಲಿ ಬಿಡಿ ಸರ್, ಹುಡುಗರೇನೋ ಗೊತ್ತಿಲ್ಲದೆ ಮಾಡಬಿಟ್ರು ಅಂತ. ಇದಕ್ಕೆಲ್ಲ ಸೂತ್ರಧಾರಿನೇ ಆ ಕೃಷ್ಣನೇ. ಇವಾಗ ಕೃಷ್ಣ ಏನೆಲ್ಲಾ ಮಾಡಿದ್ರು ಅಂತ ಒಂದು ಸ್ಟೋರಿ ಹೇಳ್ತಾರೆ ಕೇಳಿ. ತಮಿಳ್ನಾಡಿಂದ ಒಂದ್ 4 ಜನ ಕಳ್ಳರು ಬಂದವ್ರೆ ಅಂತ ಇನ್ಫಾರ್ಮೇಶನ್ ಇತ್ತು. ಅದರಲ್ಲಿ 3 ಜನ ಗಾರೆ ಕೆಲಸ ಮಾಡ್ಕೊಂಡಿದ್ರು. ಆದ್ರೆ ಒಬ್ಬ ಕೆಟ್ಟು ವಸ್ತುಗಳನ್ನ ಮಾಡ್ತಾ ಇದ್ದ ಸರ್. ಇನ್ನ ಅವನ್ನ ಕರ್ಕೊಂಡ್ಬಂದು ನಮ್ಮ ಸ್ಟೈಲಲ್ಲಿ ರುಬ್ಬುತ್ತಾ ಇದ್ವಿ. ಹುಡುಗ ನಮ್ಮ ಮೇಲೆ ಕೈ ಮಾಡ್ಬಿಡದ. ಇನ್ನ ಪೊಲೀಸ್ ಮೇಲೆ ಕೈ ಮಾಡಿದ್ರೆ ನಮ್ಮ ಮನಸ್ಥಿತಿ ಹೆಂಗಿರುತ್ತೆ ಹೇಳಿ. ಹುಡುಗನ ಎಲ್ಲಾರು ಹಾಕೊಂಡ್ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ವಿ. ಹುಡುಗ ಸತ್ತೇ ಹೋದ. ಸರಿ ಈ ಕೇಸ್ನ ಹೆಂಗೋ ಅವ್ರ 3 ಜನ ಫ್ರೆಂಡ್ ಇದ್ರಲ್ಲ ಅವ್ರ ಮೇಲೆ ಹಾಕೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ. ಆ ಹುಡುಗರು ಸರ್ ನೀವ್ ಏನ್ ಹೇಳಿದ್ರು ಮಾಡ್ತೀನಿ ಅಂತ ಒಪ್ಕೊಂಡ್ರು. ಸರಿ ಹೆಂಗೋ ಕಳ್ರಲ್ವಾ ಇವರು ಅಂತೇಳಿ ಇವ್ರನ್ನೇ ಬಿಟ್ಟು ಆ ಬ್ಯಾಂಕ್ ನ ಕಳತನ ಮಾಡಿಸಿದ್ವಿ. ಹುಡುಗರು ಕೊಟ್ಟಷ್ಟು ತಗೊಂಡೋಗಿಲ್ಲ ಸರ್, ಅವರು ಶೇರ್ ಕೇಳಕ್ಕೆ ಶುರು ಮಾಡಿದ್ರು. ಇನ್ನ ನಮ್ಮ ಹತ್ರ ತಿರುವಾಕೊಂಡ್
ಮಾತಾಡಿದ್ರೆ ನಾವ್ ಏನ್ ಮಾಡ್ತೀವಿ ಅಂತ ಗೊತ್ತಲ್ಲ ಸರ್. 3 ಜನ ಹುಡುಗರ್ನು ಸಾಯಿಸೇ ಬಿಟ್ವಿ. ಅದ್ರಲ್ಲಿ ಒಬ್ಬನ ಫಾರೆಸ್ಟ್ ಅಲ್ಲಿ ಊತಾಕಿದ್ವಿ, ಇನ್ನೊಬ್ಬನ ಡ್ಯಾಮ್ ಅಲ್ಲಿ ಹಾಕಿದ್ವಿ, ಇನ್ನೊಬ್ಬನ ಅಂತ ಇನ್ಸ್ಪೆಕ್ಟರ್ ಕೇಳ್ತಾವ್ರೆ ಪ್ರೆಸೆಂಟ್ ಅಲ್ಲಿ. ಸರ್ ಎಲ್ಲಾ ಮೂವಿ ಹೇಳ್ತಾರಾನೆ, ಅದನ್ನ ಪರ್ಸನಲ್ ಆಗಿ ಇಟ್ಕೊಂಡ್ಬಿಡ್ತೀವಿ ಬಿಡಿ ಸರ್ ಅಂತೇಳಿ ಕೃಷ್ಣನ ಸ್ಟೋರಿನ ಹೇಳಿ ಮುಗಿಸ್ತಾರೆ. ನಿಮ್ಗೆಲ್ಲ ಐತೆ ಕಂಡ್ರು ಅಂತ ಇನ್ಸ್ಪೆಕ್ಟರ್ ಆಚೆ ಬರ್ತಾರೆ. ಢಮಾರ್ ಅಂತ ಯಾರೋ ಒಬ್ಬರು ಎಗರ್ಸು ಹೋದ್ರು. ಇದು ಯಾರಪ್ಪ ಅಂತೀರಾ? ಅಲ್ಲಿ ನೋಡ್ರಿ ಲೇಡಿ ಕಾನ್ಸ್ಟೇಬಲ್. ಇನ್ನ ಈ ಸ್ಟೇಷನ್ ಅಲ್ಲಿ ಒಂದು ಜಗಳ ಆಗುತ್ತೆ ನೋಡಿ. ಯಪ್ಪ ಸೂಪರ್ ಆಗಿ ಆಗುತ್ತೆ ರೀ ಜಗಳ. ಆ ಪಿನ್ ತಗೊಂಡು ಚುಚ್ತಾರೆ. ನಮ್ಮ ಹೀರೋ ಪೊಲೀಸ್ಗೆ ಬ್ಯಾಕ್ ಟು ಬ್ಯಾಕ್ ಟೇಬಲ್ ಎಲ್ಲ ಮುರಿದೋಗಂಗ್ ಹೊಡಿತಾರೆ. ಒಬ್ಬ ಚೇರ್ ಅಲ್ಲಿ ಹೊಡಿತಾನೆ. ಆದ್ರೆ ಆ ಲೇಡಿ ಮಾತ್ರ ಬಕ್ ಅಂತ ಎಗರ್ಸಿ ಒದ್ದಿತಾನೆ ಅವಳ್ರಿ. ಇನ್ನ ನಮ್ಮ ಪೊಲೀಸ್ ಅವ್ರಿಗೆ ಸ್ವಲ್ಪ ಟೆನ್ಷನ್ ಆಗಿ ಒಬ್ಬನ ಆ ಗುಂಡು ಪಿನ್ ಆಗಿರ್ತಾರೆ ಟೇಬಲ್ ಅಲ್ಲಿ, ಹಂಗೆ ಮಕಾನೆ ಉಜ್ಬಿಡ್ತಾನೆ. ಇನ್ನ ಇನ್ನೊಬ್ಬನಿಗೆ ಅಲ್ಲಿ ಗ್ಯಾಸ್ ಪೈಪ್ ಏನೋ ಇದೆ, ಅದರಲ್ಲಿ ಹೊಡೆದಿ ಅವ್ನ ಮುಖಾನೆ ಚೇಂಜ್ ಮಾಡ್ಬಿಡ್ತಾನೆ. ಇನ್ನ ಕೃಷ್ಣನಿಗೆ ಅಲ್ಲೊಂದು ಪಿನ್ ಇತ್ತಲ್ಲ, ಅದೇ ಈ ಬಿಲ್ ಎಲ್ಲ ಚುಸ್ತೀವಲ್ಲ, ಆ ಪಿನ್ ಎತ್ಕೊಂಡು ಮಕ್ಕದ ಮೇಲೆ ಲಚ್ಕ ಅಂತ ಚುಚ್ಚ ಹಾಕ್ಬಿಡ್ತಾರೆ. ಇನ್ನ ಸ್ವಲ್ಪ ಅಲ್ಲಿ ಹೊಗೆ ಆಗುತ್ತೆ. ಒಬ್ಬ ಕಾನ್ಸ್ಟೇಬಲ್ ಬರ್ತಾನೆ, ಅವ್ರಿಗೂ ಬಿತ್ತು ಒದೆ. ಇನ್ನ ಲೇಡಿಗೆ ಮಕ್ಕದ ಮೇಲೆ ಹೆಂಗ್ ಗೊತ್ತಾರಂದ್ರೆ ಈ ಹೆಂಗಪ್ಪ ಅದು ಈ ಕಿಕ್ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡ್ತೀವಲ್ಲ, ಆತರ ಬಕ್ ಅಂತ ಗೊತ್ತಾರೆ ಪೊಲೀಸ್ ಅವರು. ಇನ್ನ ಎಲ್ಲಾರು ಜಗಳ ಆಡಿದ್ರು, ಎಲ್ಲಾರು ಫುಲ್ಲು ಸುಸ್ತಾಗೋದ್ರು, ಎಲ್ಲಾರು ಹಂಗೆ ಕೆಳಗಡೆ ಬಿದ್ದವ್ರೆ. ದೊಡ್ಡ ಅಧಿಕಾರಿ ಬಂದ್ರು ಸ್ಟೇಷನ್ ಒಳಗೆ. ಬಂದ್ ನೋಡ್ತಾರೆ ಸ್ಟೇಷನ್ ಚಿಲ್ಲಾಂಪಿಲಿ ಆಗಿದೆ. ಇನ್ನ ಊರವರೆಲ್ಲ ಬಂದವ್ರ ಆಚ ಕಡೆ. ಇನ್ನ ಆ ಲೇಡಿ ಕಾನ್ಸ್ಟೇಬಲ್ ಮತ್ತೆ ಇನ್ನೊಬ್ರು ಹಂಗೆ ಇವ್ರನ್ನ ಗುರಾಯಿಸ್ತಾವ್ರೆ. ಪೊಲೀಸ್ ಅವರು ಅವ್ರನ್ನ ಗುರಾಯಿಸ್ತಾವ್ರೆ. ಇವ್ರಿಬ್ರು ಇದ್ರಲ್ಲಿ ಇದಾರ ಅಂತ ಆ ಡೌಟ್ ಜೊತೆನೆ ಈ ಮೂವಿನ ಮುಗಿಸ್ತಾರೆ. ಮೂವಿ ಮಾತ್ರ ಸೂಪರ್ ಆಗೈತೆ. ಟ್ವಿಸ್ಟ್ಗಳು ನಾನು ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟ್ ಆಗಿ ಹೇಳಿದ್ದೀನಿ. ಸರಿ, ಚೆನ್ನಾಗಿದೆ ಗೊತ್ತಲ್ಲ, ಜೊತೆಲೇ ಇರಬೇಕು. ಬಾಯ್.